ನೆಕ್ಸ್ಟ್ ಬಿಗ್ ಬಾಸ್ ಬರ್ತಾ ಇದೆ. ಆಕ್ಚುಲಿ ನೀವು ಲಾಸ್ಟ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದವರು. ಇವಾಗ ಬಿಗ್ ಬಾಸ್ ಬಗ್ಗೆ ನಿಮ್ಮನ್ನೇ ಕೇಳಬೇಕು, ಅದ್ರ ಅನುಭವನ. ಸೊ ಈ ಸಲ ಬಿಗ್ ಬಾಸ್ ಆಕ್ಚುಲಿ ಕಿಚ್ಚ ಸುದೀಪ್ ಸರ್ ಇರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಇಲ್ಲ ಅಂದ್ರೆ ಬಿಗ್ ಬಾಸ್ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಈಗ ಮತ್ತೆ ಅದೇ ನೀವೇ ಆನ್ಸರ್ ಹೇಳಿದ್ರಿ. ಆಮೇಲೆ ನೀವೇ ಕ್ವಶನ್ ಕೇಳಿದ್ರಿ, ನಾನೇ ನಿಮ್ಮಲ್ಲೇ ಆನ್ಸರ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಇಲ್ಲದೆ ಅದು ಊಹೆ ಮಾಡ್ಕೊಳಕ್ ಆಗಲ್ಲ ಸರ್. ಸಾಟರ್ಡೆ ಸಂಡೇ ಅಂತ ಇರ್ಬೋದು, ಅದು ಬರೀ ಸಾಟರ್ಡೆ ಸಂಡೇ ಅಲ್ಲ. ಅಂದ್ರೆ ಪ್ರತಿ ದಿನಾನು ನೋಡ್ತಿರ್ಬೇಕಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಆಡಿಯನ್ ಮೈಂಡಲ್ಲಿ ಬರುತ್ತೆ. ಸಾಟರ್ಡೆ ಸಂಡೇ ಅಣ್ಣ ಬಂದು ಏನು ಹೇಳ್ತಾರೆ, ಸುದೀಪ್ ಅಣ್ಣ ಬಂದು ಏನು ಹೇಳ್ತಾರೆ, ಈ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಯಾವ ರೀತಿ ಉತ್ತರ ಸಿಗುತ್ತೆ. ಆಮೇಲೆ ಒಂದಷ್ಟು ಕಲಿತಾ ಹೋಗ್ಬೋದು. ಅಂದರೆ ಅವ್ರು ಕೊಡುವಂಥ ಒಂದಷ್ಟು ಸಂದೇಶಗಳು ಇರ್ಬೋದು, ಅವ್ರು ಮಾತಾಡುವಂಥ ರೀತಿ ಇರ್ಬೋದು, ಒಂದಷ್ಟು ಜೀವನಕ್ಕೂ ಅದು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಬರೀ ಬಿಗ್ ಬಾಸೇ ಅಂತಲ್ಲ, ಜೀವನಕ್ಕೂ ಅಳವಡಿಸ್ಕೊಳ್ಳುವಂಥದ್ದು ಒಂದಷ್ಟು ಮಾತುಗಳನ್ನ ಒಂದಷ್ಟು ಹೇಳ್ತಾ ಹೋಗ್ತಾರೆ. ಅವೆಲ್ಲನೂ ಒಳ್ಳೆಯದಾಗಿ. ಸರ್, ಇವಾಗ ಈ ಸಲ ಬಿಗ್ ಬಾಸ್ ಅಲ್ಲಿ ಯಾರೆಲ್ಲ ಬರ್ಬೋದು, ಯಾವ್ಯಾವ ತರ ಅಂದ್ರೆ ಕಾಮನ್ ಪೀಪಲ್ಸ್ ಬರ್ತಾರ ಅಥವಾ ಜಸ್ಟ್ ಸೆಲೆಬ್ರಿಟಿಗಳು ಬರ್ತಾರೆ, ಏನಾದ್ರು ಊಹೆ ಇದೆಯಾ? ಗೊತ್ತಿಲ್ಲ ಸರ್. ಅದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳು ಬರ್ತಾ ಇದೆ. ಅದೇ ಲಾಸ್ಟ್ ಟೈಮ್ ಒಂದಷ್ಟು ಹೆಸರುಗಳು ಬಂದಿರೋದ್ರಿಂದ ಒಂದು 4-5 ಜನ, ಬಟ್ ನನ್ನ ಹೆಸರು ಎಲ್ಲೂ ಬಂದಿಲ್ಲ. ಒಂದಷ್ಟು ಜನರ ಹೆಸರು ಬಂದಿಲ್ಲ, ಬಟ್ ಅವರು ಸರ್ಪ್ರೈಸ್ ಆದರು. ಲೈಕ್ ಅದೇ ರೀತಿ ಈ ಸಲನೂ ಆ ಥರ ಸರ್ಪ್ರೈಸ್ ಇರ್ಬೋದು. ಬಟ್ ಎಲ್ಲ ಥರದ್ದು ಬರಲಿ ಸರ್, ತೊಂದರೆ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇರೋಲ್ಲ. ಅದು ಸೀಸನ್ 11 ಆಯಿತು, ಸೀಸನ್ 10 ಆಯಿತು, ಸೀಸನ್ 12 ಅಷ್ಟೇ. ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಸರ್. ಅದಕ್ಕೆ ಏನು ಕೊರತೆ ಇರೋಲ್ಲ, ಅನ್ಕೋತ ಮಜಾ ಇರುತ್ತೆ ಸರ್. ಬಿಗ್ ಬಾಸ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಏನ್ ಅನ್ಕೊಂಡು ಹೋಗಿದ್ರಿ? ಅಂದ್ರೆ ನಾನು ಯಾವ ತರ ಇರಬೇಕು, ಹಿಂಗೆ ಇರಬೇಕು ಅಂತ ಏನಾದ್ರು ಒಂದು ಪ್ಲಾನ್ ಹಾಕೊಂಡು ಹೋಗಿದ್ರಾ, ಅಥವಾ ಅಲ್ಲಿ ಹೋದ್ಮೇಲೆ ಎಲ್ಲ ಪ್ಲಾನ್ ಉಲ್ಟಾ ಆಗುತ್ತಾ? ಯಾವ ತರ? ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ ಸರ್. ಅಂದರೆ ನಮ್ಮ ವ್ಯಕ್ತಿತ್ವ ನಾವು ಹೇಗಿರ್ತೀವೋ ಅದಕ್ಕೆ ಬಿಟ್ಟರೆ ಸಾಕು ಸರ್. ಅಂದರೆ ನಾನು ಇದ್ದಿದ್ದಂಗೆ, ಅಂದರೆ ಮಿರರ್ ಎಫೆಕ್ಟ್ ಅಷ್ಟೇ. ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀವೋ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ. ನೀವು ತುಂಬ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ, ನೀವು ತುಂಬ ಚೆನ್ನಾಗಿ ಮಾತಾಡ್ಸಿಲ್ಲ ಅಂದರೆ ನಾನು ಮಾತಾಡ್ಸೋಣ. ಅದನ್ನು ಅವಾಯ್ಡು ಮಾಡ್ಬೋದು. ಅದು ಒಂದೇ ಮನೇಲಿ ಇದ್ದರೆ ಅವಾಯ್ಡು ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಹೇಳ್ದಂಗೆ ಸ್ಟೇಜ್ ಮೇಲೆ ಹೇಳ್ದಂಗೆ ನನಗೆ ಎಲ್ಲಿ ಇಷ್ಟನೋ ಅಲ್ಲಿ ಇರ್ತಾರೆ. ಇಷ್ಟ ಇಲ್ದಿದ್ದ ಕಡೆ ನಾನು ಒಬ್ಬನೇ ಇರೋಕ್ಕೂ ಸರಿ. ಬಟ್ ಆ ಥರದ್ದು ಅಷ್ಟೇ ಸರ್. ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಹೋಗಲಿಲ್ಲ. ಆ ಟೈಮಲ್ಲಿ ಮ್ಯಾಕ್ಸಿಮಮ್ ಅದು ಡೇಟ್ ಅನೌನ್ಸ್ ಆಗಿರಲಿಲ್ಲ. ಡೇಟ್ ಅನೌನ್ಸ್ ಆಗಿದ್ದಿದ್ರೆ ಮೇ ಬಿ ನಾನು ಬಿಗ್ ಬಾಸ್ಗೆ ಹೋಗ್ತಿರ್ಲಿಲ್ಲ ಅನ್ಕೋತೀನಿ. ಅನೌನ್ಸ್ ಆಗಿರಲಿಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸನೂ ಇರಲಿಲ್ಲ. ಆ ನೋಡೋಣ ಅಂದರೆ ಅದು ಒಂದು ರಿಯಾಲಿಟಿ ಶೋ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ 120 ದಿನ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು, ದಟ್ ಇಸ್ ಗುಡ್ ಸರ್. ಅಂದರೆ ಆಚೆ ಕಡೆ ಬಂದು ಒಂದಷ್ಟು ಜನ ಎಲ್ಲರೂ ಗುರುತಿಡಿತಿದ್ದಾರೆ. ಆಮೇಲೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಅಮ್ಮಂದರು, ಲೈಕ್ ತಾಯಂದರು, ಎಲ್ಲರೂ ಗುರುತಿಡಿದು ಮಾತಾಡಿಸ್ತಾರೆ. ಅಂದರೆ ಅವ್ರಿಗೆಲ್ಲರಿಗೂ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ. ಆ ಪ್ರೀತಿ ಸಿಕ್ಕಿರೋದು ತುಂಬಾ ಖುಷಿ ಆಯಿತು ಸರ್. ಸರ್, ಈಗ ನೀವು ಬಿಗ್ ಬಾಸ್ಗಿಂತ ಮುಂಚೆ ಇದ್ದಂಥ ಪಬ್ಲಿಸಿಟಿಗೂ ಬಿಗ್ ಬಾಸ್ ಆದ್ಮೇಲೆ ಪಬ್ಲಿಸಿಟಿ ಎಷ್ಟು ಚೇಂಜ್ ಆಗಿದೆ? ಎಷ್ಟು ಆಫರ್ಸ್ ಬರ್ತಾ ಇದೆ? ಅಂದರೆ ಸಿನಿಮಾಗಳಲ್ಲಿ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಅಷ್ಟೇ ಬಿಗ್ ಬಾಸ್ಗೂ ಹೋಗೋ ಟೈಮಲ್ಲೂ ನನಗೆ ಒಂದು 6-7 ಸಿನಿಮಾ ಇತ್ತು. ಅಂದರೆ 6-7 ಸಿನಿಮಾ ಇತ್ತು. ಅದನ್ನು ಹೋಗಾದ್ಮೇಲೂ ಒಂದಿಬ್ರು ಅಂದ್ಕೊಂಡಿದ್ರು, ಲೈಕ್ ಅದಾಗಲಿಲ್ಲ, ನೀವು ಒಳಗೆ ಇದ್ರಿ ಅನ್ನೋದು ಇತ್ತು. ಬಟ್ ಅದೆಲ್ಲನೂ ಬಿಟ್ಟು ಈಗಲೂ ಹಂಗೆ ಇದೆ ಸರ್. ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂದರೆ ಎಲ್ಲೋ ಹೋಗಿ ಬಂದು ಹಾಕೋಬೇಕು ಅನ್ನೋದೆಲ್ಲ ಇಲ್ಲ ಸರ್. ಆ ಪಾತ್ರಕ್ಕೆ ಇವ್ರನ್ನ ಹಾಕೋಬೇಕು, ಆ ಪಾತ್ರಕ್ಕೆ ಇವ್ರು ಜೀವ ತುಂಬ್ತಾರೆ ಅಂದರೆ ಹಾಕೋತಾರೆ ಸರ್. ಅದರ್ವೈಸು ಅಲ್ಲೆಲ್ಲೋ ಫೇಮಸ್ ಆದ, ಇಲ್ಲೆಲ್ಲೋ ಫೇಮಸ್ ಆದ ಅನ್ನೋದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಬ್ಬೊಬ್ರು ಫೇಮಸ್ ಆಗ್ತಿದ್ದಾರೆ. ಅವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡ್ಬೋದು, ಅವ್ರನ್ನೆಲ್ಲ ಹಾಕೊಂಡು ಒಂದೊಂದು ಪಾತ್ರ ಕೊಡ್ಬೋದು. ಆ ರೀತಿ ಅಲ್ಲ. ಸಿನಿಮಾಗೆ ಆ ಪಾತ್ರಕ್ಕೆ ನಿರ್ದೇಶಕ ಒಂದು ಕನಸು ಕಂಡು ಇಡ್ತಾರೆ. 6 ತಿಂಗಳು, 1 ವರ್ಷ, 2 ವರ್ಷ ಒಂದು ಸಬ್ಜೆಕ್ಟ್ ಬರೆದಿರ್ತಾರೆ, ಒಂದು ಪಾತ್ರ ಅಂತ ಬರೆದಿರ್ತಾರೆ. ಬಟ್ ಆ ಪಾತ್ರಕ್ಕೆ, ಆ ಸಬ್ಜೆಕ್ಟಿಗೆ ಅವ್ರಿಗೆ ಯಾರು ಸೂಟ್ ಆಗ್ತಾರೋ ಅವ್ರನ್ನ ಹಾಕೊಂಡು ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಅಲ್ಲ, ಅಟ್ಲೀಸ್ಟ್ ಏನಾದ್ರು ಹೆಸರಲ್ಲಿ ಚೇಂಜಸ್ ಆಯ್ತು? ಹೆಸರಲ್ಲಿ ಚೇಂಜಸ್ ಅಂದರೆ ಅದು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿಲ್ದಿದ್ದವ್ರಿಗೆ ಗೊತ್ತಾದೆ. ಈಗ ಯಾರ್ಯಾರು ಥಿಯೇಟ್ರಿಗೆ ಬರ್ತಾ ಇರಲ್ವೋ ಅಂತವ್ರಿಗೆ ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು. ನೀವು ಗೊತ್ತಿಲ್ಲದೆ ಇವಾಗ ಹಿಂಗೆ ಥಿಯೇಟರ್ ಮುಖ ನೋಡದೆ ಅಂತ ಇದ್ದವರು ಮನೆಯಲ್ಲಿ ಕುತ್ಕೊಂಡು ನೋಡಿದಾರೆ. ಇವಾಗ ನಮ್ದೆಲ್ಲ ಇವಾಗ 120 ದಿನ ನಾವು ಅಲ್ಲಿ ಇದ್ವಿ ಅಂದ್ರೆ 9:00 11 ಗಂಟೆ ಅಂತ ಅಂದ್ರೆ ಪ್ರತಿದಿನ 1.5 ಗಂಟೆದು ಒಂದು ಸಿನಿಮಾನೇ ಅಲ್ವಾ ಸರ್? ಹೌದು. ಪ್ರತಿದಿನ ಒಂದು ಸಿನಿಮಾದಲ್ಲಿ ನಮ್ದು ಒಂದೊಂದು ಪಾತ್ರ ಆಗಿರುತ್ತೆ. ಅಲ್ಲಿಗೆ 120 ಸಿನಿಮಾ ರಿಲೀಸ್ ಆದಂಗೆ ಆಯ್ತು. 120 ಸಿನಿಮಾ ರಿಲೀಸ್ ಆದಂಗೆ ಆಯ್ತು. ಒಂದು ರಿಯಾಲಿಟಿ ಶೋಗೆ 120 ಸಿನಿಮಾಸ್ 120 ಡೇಸ್ ಅಲ್ಲಿ ಆಯ್ತು. ಅದೇ ಇಯರ್ಲಿ ಒಂದು 5 or 6 ಸಿನಿಮಾಗಳು ನಮ್ದು ರಿಲೀಸ್ ಆಗ್ತಿತ್ತು ನಾವು ಆಚೆ ಇದ್ದಾಗ. ಬಟ್ ಅಲ್ಲಿ 120 ಸಿನಿಮಾ ರಿಲೀಸ್ ಆದಂಗೆ ಆಯ್ತು ಸರ್. ಇವಾಗ ಈಗ ಬಿಗ್ ಬಾಸ್ಗೆ ಹೋಗುವಂತವ್ರಿಗೆ ಏನ್ ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ? ಏನಿಲ್ಲ ಸರ್. ಅವ್ರು ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಆಡಬೇಕು. ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ಆಡಬೇಕು. ಬಟ್ ನಮ್ಮ ವ್ಯಕ್ತಿತ್ವ ಅನ್ನೋದನ್ನ ಬಿಡಬಾರ್ದು ಸರ್. ಲಾಸ್ಟಿಗೆ ಉಳ್ಕೊಳ್ಳೋದೇ ಅದು. ಯಾಕಂದ್ರೆ ಬಿಗ್ ಬಾಸು 120 ದಿನ ಆದ ನಂತರ ನಾವು ಆಚೆ ಬಂದಾಗ ನಮ್ಮ ವ್ಯಕ್ತಿತ್ವನೇ ಉಳ್ಕೊಳ್ಳೋದು. ನಮ್ಮ ವ್ಯಕ್ತಿತ್ವನ ನಾವು ಉಳಿಸ್ಕೋಬೇಕಷ್ಟೆ. ಅದನ್ನ ಬಿಟ್ಟು ನಾವು ಆಚೆ ಬರ್ತೀವಿ ಇದಂತೀವಿ ಅಂದ್ರೆ ನಾವು ಬದುಕೋಕ್ಕಾಗಲ್ಲ. ವ್ಯಕ್ತಿತ್ವ ಇಟ್ಕೋಬೇಕು. ನಾವು ಹೇಗಿರ್ತೀವೋ ಅದು ಬದುಕಿದ್ರೆ ಸಾಕು. ಯಾವುದೋ ಒಂದು ಗೇಮ್ಗೋಸ್ಕರ, ಯಾವುದೋ ಒಂದು ಆಟಕ್ಕೋಸ್ಕರ, ಏನೋ ಒಂದು ಗೆಲ್ಲಬೇಕು, ಯಾರನ್ನೋ ಒಬ್ಬರು ಇದನ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ನಾವೆಲ್ಲ ಚೇಂಜ್ ಮಾಡ್ಕೊಂಡ್ರೆ ಅದು
ನಮಗೆ ಅಸಹ್ಯ ಅನ್ಸುತ್ತೆ, ಮತ್ತೆ ಎಫೆಕ್ಟಿವ್ ಆಗುತ್ತೆ ಅವ್ರಿಗೆ. ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಅಸಹ್ಯ ಅನ್ಸುತ್ತೆ. ಆಮೇಲೆ ಆಚೆ ಕಡೆ ಬಂದು ಹೆಂಗ್ ಬದುಕಕ್ಕಾಗುತ್ತೆ, ಅದು ಬದುಕಕ್ಕಾಗಲ್ಲ. ಆಮೇಲೆ ನಮ್ಮ ಜೊತೆಗೆ ಇರೋಂಥ ನಮ್ಮ ತಂದೆ ತಾಯಿ, ನನ್ನ ತಂಗಿರು, ನಮ್ಮ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ ನೋಡಿರೋಂಥದ್ದು, ಇವನು ಮಂಜ ಅಲ್ಲ ಅಂತ ಅನ್ಬಿಟ್ರೆ, ಇವನು ಮಂಜ ಅಲ್ಲ, ಅವ್ನು ಇದ್ದಿದ್ದೇ ಬೇರೆ. ಅದು ಬೇರೆ ಅನ್ಸ್ಬಿಡುತ್ತೆ. ಇವಾಗ ಒಳಗೆ ಹೇಗಿತ್ತು, ನಾನು ಆಚೆ ಬಂದಾದ್ಮೇಲೆ ಇವನು